ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಸೋಕಿದ್ದೀರಲ್ವಾ? ಇವತ್ತು ನಾನು ನಿಮ್ಮ ಹತ್ರ ಒಂದು ಐಡಿಯಾ ಕೇಳಬೇಕಂತ ಮಾಡಿದ್ದು. ಇದು ನಮ್ಮದು ಮನೆಯ ದೊಡ್ಡ ಹಾಲ್, ಇದು ತುಂಬ ದೊಡ್ಡ ಹಾಲ್, ಡೈನಿಂಗ್ ಮತ್ತು ಹಾಲ್ನ ಒಂದೇ ಮಾಡಿದ್ದೇವೆ. ಅದರಲ್ಲಿ ನೋಡಿ, ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದೇವೆ ದೊಡ್ಡದು, ಇಲ್ಲಿ ಕೂಡ ಒಂದು ದೊಡ್ಡ ವಿಂಡೋ, ಇಲ್ಲಿ ಕೂಡ ಒಂದು ದೊಡ್ಡ ವಿಂಡೋ ಬಂದಿದೆ, ಅಲ್ಲಿ ಒಂದು ಸ್ಟೇರ್ಕೇಸ್ ಅಡಿಯಲ್ಲಿ ಒಂದು ವಿಂಡೋ ಬಂದಿದೆ. ಟೋಟಲ್ ನನಗೆ ಹಾಲಿಗೆ ಅಂತ ಹೇಳಿ 3 ದೊಡ್ಡ ವಿಂಡೋ ಬಂದಿದೆ, ಯಾಕಂದರೆ ಗಾಳಿ ಬೆಳಕು ಒಳ್ಳೆಯದಾಗಿ ಬರಲಿ ಅಂತ ನಾನು ಮೊದಲಿನ ವೀಡಿಯೋದಲ್ಲಿ ಕೂಡ ಹೇಳಿದೆ. ಈಗ ನನಗೆ ಇಲ್ಲಿ ಪ್ರಾಬ್ಲಮ್ ಏನಂದರೆ, ನನಗೆ ನಿಮ್ಮದು ಐಡಿಯಾ ಯಾವ ರೀತಿ ಬೇಕಂತ ಹೇಳ್ತೇನೆ. ಅಂದರೆ ಏನು ಐಡಿಯಾ ಕೊಡಬೇಕು ನೀವಂತ. ಇಷ್ಟು ದೊಡ್ಡ ಹಾಲಲ್ಲಿ ನಾನು ಟಿ ವಿ ಎಲ್ಲಿ ಇಡ್ಬೋದು, ಟಿ ವಿ ಇಡುವ ಜಾಗ ಯಾವುದು, ಎಲ್ಲಿ ಬಂದರೆ ಚೆಂದ ಕಾಣ್ತದೆ ಅಂತ ನನಗೆ ಒಂದು ಐಡಿಯಾ ನೀವು ಕೊಡಬೇಕು. ಇಂಟೀರಿಯರ್ನವರಿದ್ದರೂ ಕೂಡ ಕೆಲವರೆಲ್ಲ ಮಾಡಿರ್ತಾರಲ್ವ, ಅವರು ಕೂಡ ನನಗೆ ಈ ಇಂಟೀರಿಯರಲ್ಲಿ ಅವರು ಯಾವ ರೀತಿ ಚೆಂದ ಮಾಡಿ ಟಿ ವಿ ಯೂನಿಟ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಒಂದು ಫೋಟೋ ನನಗೆ ಹಾಕಿದರೆ, ಅವರ ಕಾಂಟ್ಯಾಕ್ಟ್ ಹಾಕಿದರೆ, ನನಗೆ ಚೆಂದ ಆಯ್ತಂದರೆ, ನನಗೆ ಇಷ್ಟ ಆಯ್ತಂದರೆ ನಾನು ಉಳಿದ ಕೆಲಸ ಕೂಡ ಅವರಿಗೇ ಕೊಡ್ತೇನೆ. ಮತ್ತು ನಿಮ್ಮ ಕೆಲವರ ಮನೆಯಲ್ಲಿ ಕೂಡ ಈ ರೀತಿ ಬಂದಿರ್ಬೋದು, ದೊಡ್ಡ ಹಾಲ್, ಈ ರೀತಿ ಸ್ಟೇರ್ಕೇಸ್, ಟಿ ವಿ ಎಲ್ಲಿಡೋದಂತ ಹೇಳಿ ಅವರಿಗೂ ಒಂದು ಇರ್ತದೆ ತಲೆಯಲ್ಲಿ, ಅವರು ಕೂಡ ಒಂದು ಮಾಡಿರ್ತಾರೆ. ಅಂಥವರಿದ್ದರೂ ಕೂಡ ನನಗೆ ಒಂದು ಫೋಟೋ ಕಳಿಸಿ, ನಿಮ್ಮ ಒಂದು ಐಡಿಯಾ ಕೂಡ ನನಗೆ ಬೇಕು. ಓಕೆ, ನೋಡಿದ್ರಲ್ವ, 3 ವಿಂಡೋ ಇದೆ ಇಲ್ಲಿ. ನನಗೆ ಇಲ್ಲಿ ಇಡ್ಲಿಕ್ಕೂ ಆಗೋದಿಲ್ಲ, ಬೆಳಕು ಬರ್ತದೆ, ಈ ಮೂಲೆಯಲ್ಲಿ ಇಡ್ಲಿಕ್ಕೂ ಆಗೋದಿಲ್ಲ, ಇಲ್ಲಿಯೂ ಆಗೋದಿಲ್ಲ, ಇಲ್ಲಿ ಕೂಡ ಆಗೋದಿಲ್ಲ. ಒಂದು ಸೋಫಾ ಇಡೋದಂತಾದರೆ ನಾವು ಈ ಸೈಡಲ್ಲಿ ಸೋಫಾ ಇಡ್ಬೋದು. ಇದು ನಮ್ಮದು ಎಂಟ್ರಿ, ಇಲ್ಲಿಂದ ಎಂಟ್ರಿಯಾಗಿ ಇಲ್ಲಿ ನಮಗೆ ಸೋಫಾ ಇಡ್ಬೋದು. ಆದರೆ ಟಿ ವಿಯಲ್ಲಿ ಇಡೋದು, ಇದೇ ಈಗ ನನಗೆ ಕ್ವಶನ್ ಮಾರ್ಕ್. ನಿಮ್ಮ ಹತ್ರನೇ ಕೇಳಿದ್ದೇನೆ, ನೀವು ನನಗೆ ಒಳ್ಳೆ ಐಡಿಯಾ ಕೊಡಬೇಕು. ಓಕೆ.